ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಪ್ರಭುದೇವ್. ಇವತ್ತಿನ 30 ಜಿಲ್ಲೆಯ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಚಾಮರಾಜನಗರದಲ್ಲಿ ನಟೋರಿಯಸ್ ಕೇರಳಿಯನ್ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ. ಚಿನ್ನದ ವ್ಯಾಪಾರಿಗಳನ್ನೇ ಈ ನಟೋರಿಯಸ್ ಗ್ಯಾಂಗ್ ಟಾರ್ಗೆಟ್ ಮಾಡ್ತಾ ಇದೆ. ಮೂಲೆಹೊಳೆ ಮೂಲಕ ಕೇರಳಕ್ಕೆ ಹೊರಟಿದ್ದಂತಹ ಚಿನ್ನದ ಉದ್ಯಮಿಯನ್ನ ಕೇರಳದಿಂದ ಫಾಲೋ ಮಾಡ್ಕೊಂಡು ಬಂದು ಅಟ್ಯಾಕ್ ಮಾಡಿದ್ದಾರೆ. ಕಳೆದ 3-4 ವರ್ಷಗಳಿಂದ ಕೇರಳಿಯನ್ ರಾಬರ್ಸ್ ಆಕ್ಟಿವ್ ಆಗಿದ್ದಾರೆ. ರಾಬರಿ ಆಗಿರುವ ಕುರಿತು ದೂರು ನೀಡಲು ಮೀನಾಮೇಷ ಎಣಿಸುತ್ತಿದ್ದ ಉದ್ಯಮಿಗೆ ಪೊಲೀಸರು ಗದರಿದ್ದಾರೆ. ಬಳಿಕ ಗುಂಡ್ಲುಪೇಟೆ ಪೊಲೀಸ್ ಠಾಣೆಗೆ ಉದ್ಯಮಿ ಆಗಮಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದಾವಣಗೆರೆ ಜೆಡಿಎಸ್ ಮುಖಂಡ ಟಿ ಅಸ್ಗರ್ ಕೊಲೆ ಯತ್ನ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕಿ ಸವಿತಾಬಾಯಿ ಮಲ್ಲೇಶ್ ನಾಯಕ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಕೊಲೆ ಯತ್ನ ಪ್ರಕರಣದಲ್ಲಿ ಸವಿತಾಬಾಯಿ ಭಾಗಿಯಾಗಿರುವುದು ಖಚಿತವಾದ ಹಿನ್ನೆಲೆಯಲ್ಲಿ ಬಂಧನಕ್ಕೀಡಾಗಿದ್ದಾರೆ. ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಸವಿತಾರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ದಾವಣಗೆರೆಯ ಭಾಷಾನಗರದಲ್ಲಿ ನವೆಂಬರ್ 10ರಂದು ಆಯೋಜಿಸಿದ್ದ ಟಿಪ್ಪು ಜಯಂತಿಯಲ್ಲಿ ಪಾಲ್ಗೊಂಡಿದ್ದ ಅಸ್ಗರ್ ಮೇಲೆ ಕಾಂಗ್ರೆಸ್ ಮುಖಂಡ ಖಾಲಿದ್ ಪೈಲ್ವಾನ್ ದಾಳಿ ಮಾಡಿದ್ದ. ತಲೆಮರೆಸಿಕೊಂಡಿರುವ ಆರೋಪಿ ಬಂಧನಕ್ಕೆ ಪೊಲೀಸರು ಹುಡುಕಾಟದಲ್ಲಿದ್ದಾಗಲೇ ಅಸ್ಗರ್ ಕೊಲೆಗೆ ಯತ್ನಿಸಿದ ಆರೋಪಿ ಖಾಲಿದ್ ಪೈಲ್ವಾನ್ಗೆ ಸವಿತಾ ಸಹಾಯ ಮಾಡಿದ್ದು ತನಿಖೆಯಿಂದ ಬಯಲಾಗಿದೆ. ಜೈಲುಗಳಲ್ಲಿ ನಡೆಯುತ್ತಿದ್ದ ಅಕ್ರಮ ಚಟುವಟಿಕೆ ವಿಚಾರವಾಗಿ ಧಾರವಾಡ ಕೇಂದ್ರ ಕಾರಾಗೃಹಕ್ಕೆ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ಭೇಟಿ ನೀಡಿ ಕಾರ್ಯಾಚರಣೆ ನಡೆಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್ ವಿವಿಧ ಪೊಲೀಸ್ ಅಧಿಕಾರಿಗಳೊಂದಿಗೆ ಬಂದು ಜೈಲಿನ ಎಲ್ಲಾ ಕಡೆಗಳಲ್ಲಿ ತಪಾಸಣೆ ನಡೆಸಿದ್ದಾರೆ. ಕೆಲ ತಿಂಗಳ ಹಿಂದಿನಿಂದ ಕೇಳಿಬರ್ತಿರೋ ಜೈಲಿನಲ್ಲಿ ಮೊಬೈಲ್ ಬಳಕೆ ಹಾಗೂ ಜೈಲಿನಲ್ಲಿ ಅಕ್ರಮವಾಗಿ ನಡೀತಾ ಇರುವ ಚಟುವಟಿಕೆಗಳ ಆರೋಪದ ಹಿನ್ನೆಲೆ ಧಾರವಾಡ ಉಪನಗರ ಠಾಣಾ ವ್ಯಾಪ್ತಿಯಲ್ಲಿರುವ ಕೇಂದ್ರ ಕಾರಾಗೃಹಕ್ಕೆ ಆಯುಕ್ತರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ದಿನ ಕೇಂದ್ರ ಕಾರಾಗೃಹ ಧಾರವಾಡ ಇಲ್ಲಿಗೆ ನಾನು ಸೇರಿದಂತೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಒಂದು ದಾಳಿಯನ್ನು ಮಾಡಿ ಇಲ್ಲಿರುವಂತಹ ಸುಮಾರು 475 ಜನ ಇನ್ಮೇಟ್ಸ್ ಏನಿದ್ದಾರೆ, ಅದರಲ್ಲಿ 453 ಜನ ಮೇಲಿದ್ದಾರೆ ಮತ್ತು 22. ಈ ದಿನ ಕೇಂದ್ರ ಕಾರಾಗೃಹ ಧಾರವಾಡ ಇಲ್ಲಿಗೆ ನಾನು ಸೇರಿದಂತೆ ನಮ್ಮ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಫೈಟ್ ಜೋರಾಗಿದೆ. ಈ ಮಧ್ಯೆ ದೆಹಲಿಗೆ ಡಿಕೆಶಿ ಆಪ್ತ ಶಾಸಕರು ತೆರಳಿದ ವಿಚಾರವಾಗಿ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ದೇವರಾಣೆ, ನಾನು ಕೋರ್ಟ್ನಲ್ಲಿ ಕೇಸ್ ಇದ್ದಿದ್ದರಿಂದ ದೆಹಲಿಗೆ ಹೋಗಿದ್ದೆ. ಚಲುವರಾಯಸ್ವಾಮಿ ಹಾಗೂ ನಾನು ಒಟ್ಟಿಗೆ ಹೋಗಿದ್ವಿ. ಕೋರ್ಟ್ ಕೇಸ್ ಮುಗಿಸಿ ಹೈಕಮಾಂಡ್ ಭೇಟಿಯಾದ್ವಿ. ಆಗ ಮಂಡ್ಯ ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಕೇಳಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಉಸ್ತುವಾರಿ ಸಚಿವರು ಅವ್ರ ಕೃಷಿ ಇಲಾಖೆದೇನೋ ಕಾರ್ಯಕ್ರಮ ಇದೆ ಅಂದರೆ ನಾನು ಡೆಲ್ಲಿಗೆ ಬರ್ತೀನಿ ಅಂದರೆ ಈ DCC ಬ್ಯಾಂಕ್ ಅಧ್ಯಕ್ಷರದು ಆಯ್ಕೆ ಸಭೆ ಸೇರಿದ್ವಿ ಒಟ್ಟಿಗೆ. ಆಮೇಲೆ ದಿನ ಒಟ್ಟಿಗೆ ಇರೋರೇನು ಫ್ಲೈಟಲ್ಲಿ ಒಟ್ಟಿಗೆ ಹೋಗಬಾರ್ದು ಅಂತೇನಿಲ್ಲ. ನಾನು ಕೇಸ್ ಮುಗಿಸಿದ್ವಿ. ಆಮೇಲೆ ನಮ್ಮ ಹೈಕಮಾಂಡ್ ಮೀಟ್ ಮಾಡಿ ನಮ್ಮ ಮಂಡ್ಯದಲ್ಲೆಲ್ಲ 6 ಜನ ಗೆದ್ದಿದ್ವಿ. ಇನ್ನೊಂದು ನನಗೆ ಕೊಡಿ ಅಂತೇನಲ್ಲ, ಬೇಕಾದ್ರೆ ಉದಯ್ಗೂ ಕೊಡಲಿ, ಇಲ್ಲ ಬಾಬು ಬಂಡಿಸಿದ್ದೇಗೌಡರಿಗಾರ ಕೊಡಲಿ, ಇಲ್ಲ ನನಗೆ ಕೊಡಲಿ, ಆ ಥರ 2 ಮಂತ್ರಿಗಿರಿಗೆ ಕೊಡ್ತಾಯಿದ್ವಿ. ಇನ್ನೊಂದು ನಮ್ಮ ಜಿಲ್ಲೆ ಕೊಡಿ ಅಂತ ನಾನು ನಮ್ಮ ಅಪೀಲನ್ನು ಹೇಳೋಕೆ ಹೋಗಿ ನಾನು ನಮ್ಮ ಉಸ್ತುವಾರಿ ಸಚಿವರು ಅವ್ರ ಕೃಷಿ ಇಲಾಖೆದೇನೋ. ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಸಿಎಂ ಡಿಸಿಎಂ ಹೇಳಿಕೆ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಬದುಕಿದಿದ್ರೆ ಇವರು ಇಷ್ಟೆಲ್ಲ ಮಾತನಾಡ್ತಾ ಇರಲಿಲ್ಲ. ಹೈಕಮಾಂಡ್ ಗಟ್ಟಿ ನಿರ್ಧಾರ ಹೇಳಬೇಕು. ಇಷ್ಟೆಲ್ಲ ನಡೀತಾ ಇದ್ರು AICC ಸುಮ್ಮನೆ ಇದೆ. ವೋಟ್ ಚೋರಿ ಅಂತ ಬಡ್ಕೊಳ್ತಾರೆ. EVM ಬಂದ ಮೇಲೆ ಮ್ಯಾನ್ಯುಯಲ್ ಮಷಿನ್ ಯಾರು ಏನು ಮಾಡೋಕ್ಕಾಗಲ್ಲ. ಇಬ್ಬರಲ್ಲಿ ಯಾರೇ CM ಆದರೂ ಹೋದಿಯಾ ಪಿಶಾಚಿ ಅಂದರೆ ಬಂದಿಯಾ ಗವಾಕ್ಷಿ ಅಂದಂಗೆ. ಅವರ ಪರಿಸ್ಥಿತಿ ನೋಡಿದರೆ ಎಲ್ಲಿ ಸರ್ಕಾರ ಬೀಳುತ್ತೋ, ನಾವು ಚುನಾವಣೆಗೆ ರೆಡಿ ಆಗಬೇಕು ಅನ್ನುವಂತಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಕಾಂಗ್ರೆಸ್ ಹೈಕಮಾಂಡ್ ಇದೆಯಲ್ಲ, ಹೈಕಮಾಂಡ್ ಏನಾದರೂ ಬದುಕಿದ್ದಿದ್ರೆ ಇವ್ರು ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ. ಇಷ್ಟೆಲ್ಲ 1 ವರ್ಷ ಕಾಲ ಇಷ್ಟು ನಡೆದ್ರು ಹೈಕಮಾಂಡ್ ಒಂದೇ ಒಂದು ಮಾತಾಡಲ್ಲ ಅಂದಮೇಲೆ ಅದು ಬದುಕಿದೆ ಅಂತ ನಾನು ಹೇಗೆ ಹೇಳಿ? ಯಾರು ಮಾತಾಡ್ತಿದ್ದೀರಿ? ಇಲ್ಲ, ಅಧಿಕಾರ ಯಾವುದೇ ಆಗೋದಿಲ್ಲ, ಯಾರಿಗೂ ಬದಲಾಗೋದಿಲ್ಲ. ಒಂದು ಮಾತಾದ್ರೂ ಹೇಳ್ಬೇಕು. ರೀಶಫಲ್ ಆಗೋದಿಲ್ಲ ಅಥವಾ ಆಗ್ತದೆ, ಒಂದು ಮಾತು ಹೇಳ್ಬೇಕು, ಮುಗಿಸ್ಬೇಕು. ಯಾಕೆ ಅಧಿಕಾರ ಇದು ಇಷ್ಟೆಲ್ಲ ನಡೀತಿದ್ರು ಅವರ AICC ಏನ್ ಮಾಡ್ತಾ ಇದೆ? ಪಾಪ ಅವ್ರದೇ ಪ್ರಾಬ್ಲಮ್ ಇದೆ, ಮುಳುಗ್ತಾ ಇದೆ. ಅದು ಅವ್ರನ್ನ ಹಿಡ್ಕೊಳ್ಳೋಕೆ ಯಾರು ತಯಾರಿಲ್ಲ. ಪಾಪ ಇದ್ರ ಬಗ್ಗೆ ಎಲ್ಲಿ ತಲೆ ಕೆಡಿಸ್ಕೊಳ್ತಾರೆ? ವೋಟ್ ಚೋರಿ ಅನ್ಕೊಂಡು ಓಡಾಡ್ತಾರೆ. ಅವರು ಕಾಂಗ್ರೆಸ್ ಹೈಕಮಾಂಡ್ ಇದೆಯಲ್ಲ, ಹೈಕಮಾಂಡ್ ಏನಾದ್ರೂ ಬದುಕಿದ್ದಿದ್ರೆ ಇವ್ರು ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ. ಬೆಂಗಳೂರು ಅಂದರೆ ಒಳ್ಳೆಯದಕ್ಕಿಂತ ನೆಗೆಟಿವ್ ಆಗಿ ಮಾತಾಡೋರೇ ಹೆಚ್ಚು. ಅಂಥದ್ರಲ್ಲಿ ಇಲ್ಲೊಬ್ಬ ಮುಂಬೈ ಯುವತಿ ಬೆಂಗಳೂರಿನ ಬಗ್ಗೆ, ಬೆಂಗಳೂರು ಜನರ ಬಗ್ಗೆ ಹೊಗಳಿದ್ದಾಳೆ. ಕೆಲಸ ನಿಮಿತ್ತ ಬೆಂಗಳೂರಿಗೆ ಬಂದಿದ್ದ ಯುವತಿ ಮುಂಬೈಗೆ ವಾಪಸ್ ಹೋಗಬೇಕಿತ್ತು.
ಆಕೆಗೆ ಫ್ಲೈಟ್ ಮಧ್ಯರಾತ್ರಿ 2 ಗಂಟೆಗಿತ್ತು. ಆದರೆ ಆ ಯುವತಿಗೆ ತುಂಬ ಹಸಿವಾಗಿತ್ತು. ಕ್ಯಾಬ್ನಲ್ಲಿ ಏರ್ಪೋರ್ಟ್ಗೆ ಹೋಗ್ತಿದ್ದಾಗ ಗೆಳತಿಗೆ ಫೋನ್ ಮಾಡಿ ತನಗೆ ಹಸಿವಾಗಿದ್ದನ್ನು ಹೇಳ್ಕೊಳ್ತಾ ಇದ್ರು. ಇದನ್ನು ಕೇಳಿಸಿಕೊಂಡ ಕ್ಯಾಬ್ ಚಾಲಕ ಕಾರು ನಿಲ್ಲಿಸಿ ಸ್ಯಾಂಡ್ವಿಚ್ ತಂದು ಕೊಟ್ಟರು. ತನ್ನ ತಂಗಿಗೆ ಹಸಿವಾಗಿದ್ದರೆ ನನಗೆ ಬೇಜಾರಾಗ್ತಿತ್ತು. ಅದೇ ರೀತಿ ನೀವು ಹಸಿವಿನಿಂದ ಸಂಕಟ ಪಡೋದನ್ನು ನೋಡೋಕ್ಕಾಗಲಿಲ್ಲ ಎಂದಿದ್ದಾರೆ ಕ್ಯಾಬ್ನ ಡ್ರೈವರ್. ಅವರ ಸಹಾಯಕ್ಕೆ ಮುಂಬೈನ ಯುವತಿ ಥ್ಯಾಂಕ್ಸ್ ಹೇಳಿ ಬೆಂಗಳೂರಿನ ಜನರ ಸಹಾಯವನ್ನು ಎಂದಿಗೂ ಮರೆಯೋದಿಲ್ಲ ಎಂದಿದ್ದಾರೆ. ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಕೂಡ ಶೇರ್ ಮಾಡಿದ್ದಾರೆ. आज मेरे साथ बैंगलोर में इतनी प्यारी चीज हुई मैं कभी नहीं भूल पाऊंगी. आज आई हैड अ ब्रेकडाउन आफ्टर माय शूट एंड आई वाज क्राइंग. तो जैसे ही मेरा पैकअप हुआ तो आई जस्ट कॉल्ड अप माय फ्रेंड एंड आई वाज टेलिंग हर हाउ टफ माय डे वाज एंड आफ्टर द पैकअप आई एम सो हंग्री एंड माय फ्लाइट इज एट 2 AM. बैंगलोर एयरपोर्ट तो पता ही है कितनी दूर है, तो मैं कब खाना खाऊंगी. तो कैब वाले भैया वाज लाइक मैम आप 2 मिनट रुकिए मैं आता हूँ. मुझे लगा वॉशरूम जाना होगा या होगा कुछ काम. मैंने हाँ टेक योर टाइम इट्स फाइन. तो वो बाहर मेरे लिए सैंडविच लेने गए थे क्योंकि उन्होंने सुन लिया था कि मुझे भूख लगी है. ठीक है मेरा इतने बार बोला आप भूखा है, मेरे को अच्छा नहीं लगा ये बात. अगर मेरा बहन भी भूखा होता तो उससे भी तो मेरे को बुरा लगता है ना. और आप भेज बोला इसलिए मैंने ढूंढ रहा था. मेरे को हमेशा याद रहोगे आप. ठीक. ಉತ್ತರ ಕನ್ನಡದ ಸರ್ಕಾರಿ ಶಾಲೆಗಳಿಗೆ ಕಳಪೆ ಮಟ್ಟದ ಆಹಾರ ಪೂರೈಕೆ ಆಗ್ತಿದೆ ಅಂತ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಹಳಿಯಾಳ ಗುಡ್ನಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ದೇಶಪಾಂಡೆ ನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಉರ್ದು ಶಾಲೆಗಳಲ್ಲಿ ಈ ಅಕ್ರಮ ಬೆಳಕಿಗೆ ಬಂದಿದೆ. ಕಪ್ಪು ಹುಳುಗಳಿಂದ ಕೂಡಿದ ಕಪ್ಪಾದ ತೊಗರಿಬೇಳೆ ಪೂರೈಕೆ ಆಗ್ತಾ ಇದೆ. ಜಾನುವಾರುಗಳಿಗೂ ತಿನ್ನಲು ಯೋಗ್ಯವಿಲ್ಲದ ತೊಗರಿಬೇಳೆ ಮಕ್ಕಳಿಗೆ ಪೂರೈಕೆ ಆಗ್ತಾ ಇದೆ. ಶಾಲೆಗಳ ಆಹಾರ ಸಂಗ್ರಹಿಸುವ ದಾಸ್ತಾನು ಕೊಠಡಿಯು ಗಲೀಜಾಗಿದ್ದು ಇಲಿಗಳು ಜಿರಳೆಗಳು ಓಡಾಡುವ ಸ್ಥಳದಲ್ಲೇ ಇಟ್ಟಿರೋ ಆಹಾರ ಪದಾರ್ಥ ಮತ್ತಷ್ಟು ಕೆಡ್ತಾ ಇದೆ. ಮಕ್ಕಳಿಗೆ ಪೂರೈಕೆ ಮಾಡುವ ಆಹಾರದ ವಿಚಾರದಲ್ಲಿ ಶಾಲಾ ಆಡಳಿತ ಮಂಡಳಿ ನಿರ್ಲಕ್ಷ್ಯ ತೋರಿದೆ. ಈ ಹಿನ್ನೆಲೆ ಹಳಿಯಾಳದ ಪ್ರತಿಯೊಂದು ಶಾಲೆಯ ಆಹಾರ ಗುಣಮಟ್ಟ ದಾಸ್ತಾನು ಕೊಠಡಿ ಪರೀಕ್ಷಿಸಲು ಒತ್ತಾಯಿಸಿರುವ ಸ್ಥಳೀಯರು ಮಕ್ಕಳಿಗೆ ಕಳಪೆ ಮಟ್ಟದ ಆಹಾರ ಪೂರೈಸುತ್ತಿರುವವರು ಹಾಗೂ ಸಂಬಂಧಪಟ್ಟವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಭಗವದ್ಗೀತೆಗೆ ಇಡೀ ವಿಶ್ವದಲ್ಲಿ ಶ್ರದ್ಧೆ ಗೌರವ ಇದೆ. ಭಗವದ್ಗೀತೆ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಜಗತ್ತಿಗೆ ತಿಳಿಸಲಾಗ್ತಾ ಇದೆ. ಸ್ವರ್ಣವಲ್ಲಿ ಸಂಸ್ಥಾನದಿಂದ ಅದ್ಧೂರಿಯಾಗಿ ಭಗವದ್ಗೀತೆ ಅಭಿಯಾನ ಸಮರ್ಪಣೆ ನಡೆಯುತ್ತೆ. ಅಲ್ಲಮಪ್ರಭು ಮೈದಾನದಲ್ಲಿ ನವೆಂಬರ್ 30ರಂದು ಈ ಕಾರ್ಯಕ್ರಮ ನಡೆಯಲಿದೆ. ಇಬ್ಬರು ಕೇಂದ್ರ ಸಚಿವರು ಕೇರಳದ ರಾಜ್ಯಪಾಲರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಮಾಹಿತಿ ನೀಡಿದ್ದಾರೆ.